ಕರುನಾಡಿನ ಗಂಡು ಮೆಟ್ಟಿನ ನಾಡು, ಜವಾರಿ ಸೊಗಡಿನ ನೆಲ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ವೀರ ಸಂಗೊಳ್ಳಿ ರಾಯಣ್ಣರಂತಹ ಹೋರಾಟಗಾರರಿಗೆ ಜನ್ಮ ನೀಡಿರುವ ನಾಡು ನಮ್ಮದು. ಅಪ್ಪಟ ಬಂಗಾರದಂತಹ ಮಣ್ಣು, ಮನುಷ್ಯರು ಕೂಡ. 7 ನದಿಗಳ ಬೀಡು, ಸಮೃದ್ಧಿಯ ನಾಡು. ಉತ್ತರ ಕರ್ನಾಟಕದ ಮಂದಿಯ ಭಾಷೆ ಹೊರಟಾದರೂ ಕೂಡ ಮನಸ್ಸು ಮಾತ್ರ ಬೆಣ್ಣೆಯಂತೆ ಮೃದು. ಹಿಡಿದ ಕೆಲಸ ಆಗುವ ತನಕ ಬಿಡದಂತೆ ವಿರಮಿಸಿಕೊಳ್ಳದ ಜನ ನಮ್ಮವರು. ಇಂತಹ ಉತ್ತರ ಕರ್ನಾಟಕದ 2ನೆಯ ರಾಜಧಾನಿ ನಮ್ಮ ಬೆಳಗಾವಿಯ ಹೆಮ್ಮೆಯ ಮಗನಾಗಿ ಈ ನಾಡಿನ ಎಲ್ಲ ವೈಶಿಷ್ಟ್ಯಗಳೊಂದಿಗೆ ಜನ್ಮ ತಾಳಿದವರು ಶ್ರೀ ಉಮೇಶ್ ವಿಶ್ವನಾಥ್ ಕತ್ತಿಯವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಪ್ರತಿಷ್ಠಿತ ಕತ್ತಿ ಕುಟುಂಬ ವ್ಯವಸಾಯ, ವ್ಯವಹಾರ, ಜನಸಂಪರ್ಕ, ರಾಜಕಾರಣ, ಸಹಕಾರ ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅಗ್ರಗಣ್ಯ ಸಾಧನೆಯನ್ನು ಮಾಡಿ ಕೇವಲ ಆ ಗರ್ಭ ಶ್ರೀಮಂತಿಕೆ ಮಾತ್ರವಲ್ಲ, ಹೃದಯ ಶ್ರೀಮಂತಿಕೆಗೂ ಕೂಡ ಹೆಸರಾದಂತಹ ಕುಟುಂಬ. ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದಂತಹ ಉಮೇಶ್ ಕತ್ತಿಯವರು ರಾಜಕೀಯದ ಬಗ್ಗೆ ಅಷ್ಟಾಗಿ ಇಚ್ಛೆಯನ್ನು ಮೊದಮೊದಲು ತೋರಿಸಲಿಲ್ಲ. ಆದರೆ ಹಿರಿಯರ ಒತ್ತಾಸೆಗೆ ಕಟ್ಟುಬಿದ್ದು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬಂದರು. ಇದು ಪ್ರಾರಂಭ ಮಾತ್ರವಾಗಿತ್ತು. ನಂತರದ ದಿನಗಳಲ್ಲಿ ಸಹಕಾರ, ರಾಜಕೀಯ, ಕೃಷಿ ಹೀಗೆ ಯಾವುದೇ ರಂಗ ಅವರನ್ನು ಕೈಬಿಡಲಿಲ್ಲ. 1995ರಲ್ಲಿ ಸಂಕೇಶ್ವರದ ಹೀರಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ತಮ್ಮ ಅಭಿಮಾನಿಗಳನ್ನು ನಿಲ್ಲಿಸಿ ಇಡೀ ಪ್ಯಾನೆಲ್ ಆರಿಸಿ ಬರುವಂತೆ ಮಾಡಿದರು. ತನ್ನ ಪ್ರೀತಿಯ ತಮ್ಮ ರಮೇಶ್ ಕತ್ತಿಯವರನ್ನು ಕಾರ್ಖಾನೆಯ ಚೇರ್ಮನ್ ರಾಗಿ ಮಾಡಿ ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತರಾದರು. ಉಮೇಶ್ ಕತ್ತಿಯವರು 1985, 1989, 1994ರ ಚುನಾವಣೆಗಳಲ್ಲಿ ಜನತಾ ಪಕ್ಷದಿಂದ ಹಾಗೂ 1999ರಲ್ಲಿ ಜನತಾದಳ ಸಂಯುಕ್ತ ಪಕ್ಷದಿಂದ, 2008ರಲ್ಲಿ ಜಾತ್ಯತೀತ ಜನತಾದಳ, 2009, 2013, 2018ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿ 8 ಸಾರಿ ಗೆದ್ದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸಕ್ಕರೆ ಸಚಿವರಾಗಿ ಉಮೇಶ್ ಕತ್ತಿಯವರು ಸೇವೆಯನ್ನು ಸಲ್ಲಿಸಿ ಸಕ್ಕರೆ ಕಾರ್ಖಾನೆಗಳು ಮರುಜೀವ ಪಡೆಯುವಲ್ಲಿ ಇಡೀ ಕ್ಷೇತ್ರ ಪುನಶ್ಚೇತನಗೊಳ್ಳಲು ಕಾರಣರಾದರು. 1996ರಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವರಾಗಿ ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳನ್ನು ಹಾಗೂ ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಅದ್ಭುತವಾದ ಕ್ರಮಗಳನ್ನು ಕೈಗೊಂಡರು. 2010ರಲ್ಲಿ ಕೃಷಿ ಸಚಿವರಾಗಿ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅವರು ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿ ರೈತರ ಬಗ್ಗೆ ತಮಗಿದ್ದಂತಹ ಕಾಳಜಿಯನ್ನು ತೋರಿಸಿದರು. ರಾಜ್ಯದ ರೈತ ಸಮುದಾಯಕ್ಕೆ ಹೆಚ್ಚಿನ ಪ್ರಯೋಜನ ನೀಡಲು ಸುವರ್ಣ ಭೂಮಿ ಯೋಜನೆ ಜಾರಿಗೆ ತಂದರು. ಇವರ ಅವಧಿಯಲ್ಲಿಯೇ ರಾಜ್ಯದ ಕೃಷಿ ಇಲಾಖೆಗೆ ಕೃಷಿ ಕರ್ಮಣಿ ಪ್ರಶಸ್ತಿ ಸಿಕ್ಕಿದ್ದು. ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯನ್ನು ಆರಂಭಿಸಿ ಶಿವಮೊಗ್ಗದಲ್ಲಿ ಮೊದಲ ಕೃಷಿ ಮತ್ತು ತೋಟಗಾರಿಕೆ ಸಮಗ್ರ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿದರು. 2011ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನ ಅದು ಸಮಸ್ತ ಕನ್ನಡಿಗರ ಪಾಲಿಗೆ ಅವಿಸ್ಮರಣೀಯ. ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಜರುಗಿಸಲು ಉಮೇಶ್ ಕತ್ತಿಯವರು ಪ್ರಮುಖ ಪಾತ್ರವನ್ನು ವಹಿಸಿದರು. 2021ರಲ್ಲಿ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು ಮತ್ತು ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಚಿವರಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದರು. ರಾಜ್ಯ ಸರ್ಕಾರದಿಂದ 3 ಲಕ್ಷ ಹೊಸ ಪಡಿತರ ಚೀಟಿ ಅರ್ಜಿದಾರರಿಗೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ವಿತರಿಸಲು ಕ್ರಮ ಕೈಗೊಂಡರು. ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಸಮಸ್ಯೆಗಳಾಗದಂತೆ ಸಾರ್ವಜನಿಕರ ಮೂಲಭೂತ ಬೇಕು ಬೇಡುಗಳನ್ನು ತಾವೇ ಖುದ್ದಾಗಿ ನಿಂತು ನೋಡಿಕೊಂಡು ಉಮೇಶ್ ಕತ್ತಿಯವರು ತಮ್ಮ ಜನತೆಯ ಮೇಲೆ ಇಟ್ಟಂತಹ ಅಪಾರ ಪ್ರೀತಿಗೆ ಸಾಕ್ಷಿ ಒದಗಿಸಿದರು. 2020-21ರಲ್ಲಿ ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ
ಉತ್ತಮ ಬೆಲೆ ಒದಗಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಜೋಳ ಹಾಗೂ ದಕ್ಷಿಣ ಕರ್ನಾಟಕ ಭಾಗದ ಜನರಿಗೆ ರಾಗಿ ವಿತರಿಸಲು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಜ್ಯದ 3 ಲಕ್ಷ ರೈತರಿಂದ 2.1 ಲಕ್ಷ ಮೆಟ್ರಿಕ್ ಟನ್ ಭತ್ತ, 4.74 ಲಕ್ಷ ಮೆಟ್ರಿಕ್ ಟನ್ ರಾಗಿ ಮತ್ತು 85,000 ಮೆಟ್ರಿಕ್ ಟನ್ ಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಪಡಿತರ ಯೋಜನೆಯಲ್ಲಿ ವಿತರಿಸಿದರು. ಇದು ರಾಜ್ಯದ ಇತಿಹಾಸದಲ್ಲಿ ದಾಖಲೆ ಪ್ರಮಾಣದ ಖರೀದಿ ಮತ್ತು ವಿತರಣೆಯಾಗಿದೆ. 2021ರಲ್ಲಿ ಅರಣ್ಯ ಸಚಿವರಾದ ಅವಧಿಯಲ್ಲಿ ರಾಜ್ಯದ ಅರಣ್ಯ ವಿಸ್ತರಣೆ ಹಾಗೂ ಸುಧಾರಣೆಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡರು. ರೈತರಿಗೆ ಶ್ರೀಗಂಧ ಬೆಳೆಯಲು ಇದ್ದ ತೊಂದರೆಗಳನ್ನು ನಿವಾರಿಸಿ ಶ್ರೀಗಂಧ ಬೆಳೆ ಬೆಳೆಯಲು ಪ್ರೋತ್ಸಾಹಿಸಲು ಕರ್ನಾಟಕ ಶ್ರೀಗಂಧ ನೀತಿ ಜಾರಿಗೆ ಬರಲು ಪ್ರಮುಖ ಪಾತ್ರ ವಹಿಸಿದರು. ಅದೇ ಅವಧಿಯಲ್ಲಿ ಹಿಡ್ಕಲ್ ಜಲಾಶಯದ ಮುಂಭಾಗದಲ್ಲಿ ಬೃಂದಾವನ ಮಾದರಿಯ ಉದ್ಯಾನವನ ನಿರ್ಮಾಣ ಮಾಡಲು ಸತತ ಪ್ರಯತ್ನಪಟ್ಟು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಮನವೊಲಿಸಿ ತಮ್ಮ ಕನಸಿನ ಯೋಜನೆ ಉದ್ಯಾನ ಕಾಶಿಗೆ ಬೃಹತ್ ಮೊತ್ತದ ಅನುದಾನಕ್ಕೆ ಅನುಮೋದನೆಯನ್ನು ಪಡೆದರು. ಬಂದಿ ಇಲಾಖೆಯ ಸಚಿವರಾಗಿ ಇವರು ಸಲ್ಲಿಸಿದಂಥ ಸೇವೆ ಮತ್ತು ಇವರು ಕೈಗೊಂಡಂಥ ಕ್ರಮಗಳು ನಿಜಕ್ಕೂ ಕೂಡ ಪರಿಣಾಮಕಾರಿ ಮತ್ತು ಅಪ್ರತಿಮ. ತೋಟಗಾರಿಕೆ ಸಚಿವರಾಗಿದ್ದಾಗ ತೋಟಗಾರಿಕೆಯ ಮಹತ್ವ ಮತ್ತು ವಿಸ್ತರಣೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಯ ಅಗತ್ಯವನ್ನು ಅರಿತುಕೊಂಡು ಬಾಗಲಕೋಟೆಯಲ್ಲಿ ಕರ್ನಾಟಕದ ಮೊದಲ ಮತ್ತು ಭಾರತದ 2ನೆಯ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ವಿಶೇಷ ಸುಗ್ರೀವಾಜ್ಞೆಯ ಮೂಲಕ ದಿನಾಂಕ 22/11/2008 ಪ್ರಾರಂಭಿಸಿದರು. ಬಾಗಲಕೋಟೆ, ಮೈಸೂರು, ಮುನಿರಾಬಾದ್, ಕೋಲಾರ, ಬೀದರ್, ಹಿರಿಯೂರು ಹೀಗೆ 6 ಹೊಸ ತೋಟಗಾರಿಕೆ ಮಹಾವಿದ್ಯಾಲಯಗಳನ್ನು ಸ್ಥಾಪಿಸಿದರು. ಹುಕ್ಕೇರಿಯ ಬಳಿ ಬಡಕುಂದ್ರಿ, ಶ್ರೀನಿವಾಸಪುರ ಬಳಿ ಹೊಗಳಕೆರೆ, ಧಾರವಾಡ ಸಮೀಪದ ಕುಂಬಾಪುರ, ಸೋಮನಹಳ್ಳಿಗಳಲ್ಲಿ ತೋಟಗಾರಿಕೆ ಸಂಶೋಧನಾ ಕೇಂದ್ರಗಳನ್ನು ಹಾಗೂ ಹಾವೇರಿಯಲ್ಲಿ ಆಹಾರ ತಂತ್ರಜ್ಞಾನ ಕಾಲೇಜು ಆರಂಭಿಸಿದರು. ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಕಲ್ಯಾಣಕ್ಕಾಗಿ ಕರ್ನಾಟಕ ದ್ರಾಕ್ಷಿ ಸಂಸ್ಕರಣೆ ಮತ್ತು ವೈನ್ ನೀತಿಯನ್ನು ಜಾರಿಗೆ ತಂದರು. ಡಿಪ್ಲೊಮಾ ತೋಟಗಾರಿಕೆ ಕಾಲೇಜುಗಳನ್ನು 5 ತೋಟಗಾರಿಕಾ ತರಬೇತಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿದರು. ಬಂದಿಖಾನೆ ಸಚಿವರಾಗಿದ್ದಾಗ ಕರ್ನಾಟಕದ ಬಹುತೇಕ ಎಲ್ಲ ಕಾರಾಗೃಹಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಫೋನ್ ಬಳಸುವುದನ್ನು ತಪ್ಪಿಸಲು ಜೈಲಿನಲ್ಲಿ ಜಾಮರ್ಗಳನ್ನು ಅಳವಡಿಸಲು ಕ್ರಮ ಕೈಗೊಂಡರು. ಕೈದಿಗಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಸಿಸಿಟಿವಿ ಭದ್ರತಾ ವ್ಯವಸ್ಥೆಗಳನ್ನು ಇವರ ಅವಧಿಯಲ್ಲಿ ಕೈಗೊಳ್ಳಲಾಯಿತು. ತನ್ನವರಿಗಾಗಿ ದುಡಿಯುತ್ತಾ ತನ್ನ ಆರೋಗ್ಯವನ್ನ ನಿರ್ಲಕ್ಷಿಸುತ್ತಾ ತಮಗೆ ಸಿಕ್ಕ ಇಲಾಖೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ವಿವಿಧ ಇಲಾಖೆಗಳಲ್ಲಿ ಕ್ರಿಯಾಶೀಲ ಸಚಿವರಾಗಿ ತಮ್ಮ ಸೇವೆಯನ್ನ ಸಮರ್ಪಿಸುತ್ತಿದ್ದ ಸಂದರ್ಭದಲ್ಲಿ ಯಾರಿಗೂ ಹೇಳದೆ ಕೇಳದೆ ನಿರೀಕ್ಷೆಯೇ ಇರದೆ ಒಂದು ಸಣ್ಣ ಸುಳಿವನ್ನೂ ಬಿಟ್ಟುಕೊಡದೆ ನಮ್ಮೆಲ್ಲರನ್ನೂ ಇವರು ಬಿಟ್ಟು ಎದ್ದು ಹೋಗಿದ್ದು ಇಡೀ ರಾಜ್ಯದ ಪಾಲಿಗೆ ಕಹಿ ದಿನ, ಕರಾಳ ಘಟನೆ, ಮರೆಯಲಾಗದ ನೋವು. 2022 ಸೆಪ್ಟೆಂಬರ್ 6 ಸಂಜೆ ಉಮೇಶ್ ಕತ್ತಿಯವರಿಗೆ ಬೆಂಗಳೂರಿನ ಅವರ ನಿವಾಸದಲ್ಲಿ ಹೃದಯಾಘಾತವಾದ ಸುದ್ದಿ ಹರಡುತ್ತಿದ್ದಂತೆಯೇ ಇಡೀ ರಾಜ್ಯವೇ ಮೌನಕ್ಕೆ ಶರಣಾಯಿತು. ಎಲ್ಲೆಲ್ಲೂ ಮಾತಿಲ್ಲ, ಎಲ್ಲೆಲ್ಲೂ ಬೆಳಕಿಲ್ಲ, ಎಲ್ಲೂ ಸಂಚಲನವೇ ಇಲ್ಲ. ಇಡೀ ರಾಜ್ಯ ಸ್ತಬ್ಧವಾಗಿತ್ತು. ಉತ್ತರ ಕರ್ನಾಟಕದ ಜನ ಅಳಲು ಕಣ್ಣೀರು ಕೂಡ ಬಾರದಂತೆ ದಿಗ್ಭ್ರಮೆಯಿಂದ ನಿಂತಿದ್ದರು. ಇಲ್ಲಿ ಕ್ಷೇತ್ರದ ಜನತೆಯ ಜೊತೆಗೆ ನಿಜವಾಗಿಯೂ ಯಾರಾದರೂ ಅನಾಥವಾಗಿದ್ದರೆ ಅದು ಉಮೇಶ್ ಕತ್ತಿಯವರ ತಮ್ಮ, ಅಲ್ಲಲ್ಲ, ಅವರ ಹಿರಿಯ ಮಗ ರಮೇಶ್ ಕತ್ತಿಯವರು. ಅಷ್ಟು ದಿಟ್ಟ ವ್ಯಕ್ತಿತ್ವದ ರಮೇಶ್ ಕತ್ತಿಯವರು ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಹಾಕುತ್ತಿದ್ದರೆ ಇಡೀ ಕ್ಷೇತ್ರ ಶೋಕ ಸಾಗರದಲ್ಲಿ ಮುಳುಗಿತ್ತು.
ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೋವೆಲ್ಲವನ್ನು ನುಂಗಿ ನಿರ್ಲಿಪ್ತಳಾಗಿ ಮಕ್ಕಳು ಮೊಮ್ಮಕ್ಕಳಿಗಾಗಿ ಶ್ರೀಮತಿ ಶೀಲಾ ಉಮೇಶ್ ಕತ್ತಿಯವರು ನಗೆಯ ಮುಖವಾಡವನ್ನು ತೊಟ್ಟಿದ್ದರೆ, ಇದೀಗ ಹುಕ್ಕೇರಿ ಶಾಸಕರಾಗಿರುವ ನಿಖಿಲ್ ಉಮೇಶ್ ಕತ್ತಿ ಹಾಗೂ ರಾಜಕಾರಣದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಸೇವೆಯನ್ನು ಸಲ್ಲಿಸುತ್ತಿರುವ ಯುವ ನಾಯಕರಾಗಿರುವ ಪೃಥ್ವಿ ರಮೇಶ್ ಕತ್ತಿ ಹಾಗೂ ಪವನ್ ರಮೇಶ್ ಕತ್ತಿ ಅವರ ರಾಜಕೀಯ ಭವಿಷ್ಯವನ್ನು ಬಲಪಡಿಸಲು ರಾಜನಿಲ್ಲದ ರಥವನ್ನು ಸಾರಥಿಯಾಗಿ ಮುನ್ನಡೆಸುತ್ತಿದ್ದಾರೆ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿಯವರು. ಈ ಮೂವರು ಯುವ ನಾಯಕರಾಗಿದ್ದರೂ ಕೂಡ ಕ್ಷೇತ್ರದ ಜನರ ಪಾಲಿಗೆ ಮಾತ್ರ ಸಾಹುಕಾರ ತಮ್ಮ ಉಡುಗೆ ಹಾಕಿರುವ ಮುದ್ದು ಮಕ್ಕಳಂತೆ ಕಾಣುತ್ತಿರುವುದು ಕ್ಷೇತ್ರದ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಸಾಕ್ಷಿ. ಗ್ರಾಮೀಣ ಸೊಗಡಿನ ನೇರ ನಡೆನುಡಿಯ ಉತ್ತರ ಕರ್ನಾಟಕದ ಕನಸುಗಾರ, ಅಭಿವೃದ್ಧಿಯ ಹರಿಕಾರ, ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಮಾತನಾಡುತ್ತಿದ್ದ ನಿಷ್ಠುರವಾದಿ, ಜನಾನುರಾಗಿ, 35 ವರ್ಷಗಳ ರಾಜಕೀಯ ಅನುಭವದ ಮುತ್ಸದ್ದಿ, ಸದಾ ಕೃಷಿಕರಿಗಾಗಿಯೇ ಮಿಡಿಯುತ್ತಿದ್ದ ಅಪ್ಪಟ ರೈತ, ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿಗೊಂದು ಕಿರೀಟವಿಟ್ಟಂತ ಕಾಯಕಯೋಗಿ, ಪ್ರತಿಷ್ಠಿತ ಕತ್ತಿ ಮನೆತನದ ಮಹಾರಾಜ, ನಮ್ಮನ್ನೆಲ್ಲ ಬಿಟ್ಟು ಮರಳಿ ಬಾರದ ಊರಿಗೆ ಹೋಗುವಾಗಲೂ ಮುಖದ ಮುಗುಳು ನಗೆಯನ್ನು ಮಾಸಲು ಬಿಡದೆ ನನ್ನ ಕನಸುಗಳನ್ನು ಕೈ ಹಿಡಿದು ನೀವೆಲ್ಲ ಮುನ್ನಡೆಸಿ ಅನ್ನೋ ಒಂದು ಸಂದೇಶವನ್ನು ಕೊಡುತ್ತಲೇ ಹೋದರು. ಮಾತನಾಡಲು ಶಬ್ದ ಸಾಲದು, ಪ್ರೀತಿಯನ್ನು ಹೇಳಿಕೊಳ್ಳಲು ಸಮಯ ಸಾಲದು, ದುಃಖವನ್ನು ತೋಡಿಕೊಳ್ಳಲು ಕಣ್ಣೀರು ಸಾಲದು. ಸಾಹುಕಾರರೇ, ನಿಮ್ಮ ಕನಸುಗಳನ್ನು ಕರಗಲು ಬಿಡಲಾರೆವು ನಾವು. ಇಡೀ ಕ್ಷೇತ್ರದ ಜನ ಒಟ್ಟಾಗಿ ಸಾಗುವೆವು ನೀವು ತೋರಿಸಿದ ದಾರಿಯಲ್ಲಿ. ಕತ್ತಿ ಪರಿವಾರದ ಕುಡಿಗಳನ್ನು ನಮ್ಮ ಮಡಿಲ ಮಕ್ಕಳಂತೆ ನೋಡಿಕೊಳ್ಳುವ ಭರವಸೆ ನಮ್ಮದು. ಇಂದಿಲ್ಲಿ ಸೇರಿರುವ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ, ನಾಡಿನ ಹಿರಿಯ ಮುಖಂಡರ ಸಮ್ಮುಖದಲ್ಲಿ, ನಮ್ಮೂರ ದೊರೆ, ಕರುನಾಡು ಕಂಡ ಅಪರೂಪದ ಮಾಣಿಕ್ಯ, ಲಿಂಗೈಕ್ಯ ಶ್ರೀ ಉಮೇಶ್ ವಿಶ್ವನಾಥ್ ಕತ್ತಿಯವರಿಗೆ ಇದೊಂದು ಗೌರವಪೂರ್ವಕ ನುಡಿ ನಮನ.